सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ನನ್ನ ಬಾಡಿ ಎಲ್ಲ ಪದಾಡ್ತಾ ಇದೆ. ನಂಗೆ ನಾಳೆ ನಿಂತ್ಕೊಳ್ಳೋಕ್ಕೂ ಆಗುತ್ತೋ ಇಲ್ವೋ? ಅರೆ ಈ ಮಾಸ್ಟ್ರು 2 ದಿನಕ್ಕೆ ನಮ್ಮ ಮೂಳೆ ಮಾಂಸ ಎಲ್ಲ ಒಂದ್ ಮಾಡಾಕ್ಬಿಟ್ಟ. ಅರೆ ಮೋಟು, ನಾವಿಬ್ರು ಬೇರೆ ಬೇರೆ ಆಗತ್ರ ಏನು ಪ್ರಯೋಜನ ಇಲ್ಲ. ಇಬ್ರು ಒಟ್ಟಿಗೆ ಸೇರಿ ಆಳಲ್ಲ ಕಣ. ಆಗ್ಲಾದ್ರೂ ನಮ್ದಿನಾದ್ರೂ ಸಿಗತ್ತೆ. ಕರೆಕ್ಟ್ ಆಗಿ ಹೇಳ್ದ ಕಣ ಪತ್ಲು. ಪತ್ಲು ನನ್ ಗೆಳೆಯ. One, two, three. Yeah. ಇನ್ಸ್ಪೆಕ್ಟರ್ ಚಿಂಗಮ್ಮ, ಎಳ್ನೀರು ಮಾರೋನು. ಕುಡೀರಿ, ಆರೋಗ್ಯವಾಗಿರಿ. ವೆರಿ ಗುಡ್. ವೆರಿ ಗುಡ್. ನೀವಿಬ್ರು ತುಂಬಾ ಬೇಗನೆ ಗ್ಲಾಸ್ನ ತುಂಬಿಸೋದು ಕಲ್ತಿದ್ದೀರ. ಈಗ ಮತ್ತೆ ಗ್ಲಾಸ್ನ ತುಂಬಿಸ್ಬೇಕು. ಆದ್ರೆ ಈ ಸರಿ ಕೆಳಗಡೆ ಹೋಗೋದಕ್ಕೆ ನೀವು ಕಾಲನ್ನ ಬಳಸಬಾರ್ದು. ಮತ್ತೆ ಹೆಂಗ್ ಹೋಗೋದು? ತಲೆ ಕೆಳಗ. ಇಲ್ಲ. ಫೋಕಸ್ ಅಂಡ್ ಮೆಡಿಟೇಟ್. ಬರೀ ಫ್ಲೇಮ್ನ ಫೋಕಸ್ ಮಾಡಿ. ಎಲ್ಲಿವರೆಗೂ ಅಂದ್ರೆ ಕ್ಯಾಂಡಲ್ನ ಫ್ಲೇಮ್ ಮಾತ್ರ ಕಾಣಿಸ್ಬೇಕು. ಕ್ಯಾಂಡಲ್ ಬರೀ ಕ್ಯಾಂಡಲ್ ಮಾತ್ರ ಕಾಣಿಸ್ಬೇಕು. ಮೋಟು, ಏನ್ ಕಾಣಿಸ್ತಾ ಇದೆ? ಅರೆ ಜೀವನ ಪೂರ್ತಿ ಕ್ಯಾಂಡಲ್ ನೋಡ್ತಾ ಇದ್ರೆ ಫೈಟ್ ಯಾವಾಗ ಸರ್ ಕಲಿಯೋದು ನಾವು? ಬರೀ ಕ್ಯಾಂಡಲ್ ಕಾಣಿಸ್ತಾ ಇದೆ ಮಾಸ್ಟರ್. ಕ್ಯಾಂಡಲ್ ನ ಫ್ಲೇಮು ಅಲ್ಲೋಡು. ಆ ಪ್ಲೇನ್ ಯಾವ ಕಲರ್ ಇದೆ? ವೈಟ್ ಕಲರ್, ಅಂದ್ರೆ ಬಿಳಿ. ಬರೀ ಕ್ಯಾಂಡಲ್ ಕಾಣಿಸ್ತಾ ಇದೆ ಅಂದ್ರೆ ಪ್ಲೇನ್ ಹೇಗ್ ಕಾಣಿಸ್ತು ನಿಂಗೆ? ಸಾರಿ. ಏನು ತೊಂದರೆ ಇಲ್ಲ. ಈ ಸರಿ ನಾನು ನಿನ್ನ ಕ್ಷಮಿಸ್ತೀನಿ. ನೆಕ್ಸ್ಟ್ ಟೈಮ್ ಸುಳ್ಳು ಹೇಳ್ಬಾರ್ದು. ಇಬ್ರು ಮೆಟ್ಲಿಂದ ಕೆಳಗಿಳಿರಿ. ನಿಮ್ ಕಾಲ್ನ ಯೂಸ್ ಮಾಡ್ದೆ ಮತ್ತೆ ತಲೆ ಕೂದಲು ಮೇಲ್ ಬರ್ಬೇಕು. ಗೋ. ಇಬ್ರು ಯಾಕೆ? ಯಾಕಂದ್ರೆ ನೀವಿಬ್ರು ಒನ್ ಟೀಮ್ ಇದ್ದೀರಾ. ಒಬ್ರು ತಪ್ಪು ಇನ್ನೊಬ್ರು ಜೀವ ತಗೊಳುತ್ತೆ.
ಈ ಮಾತು ಅರ್ಥ ಮಾಡ್ಕೊಳ್ಳೋದು ನಿಮ್ಮಿಬ್ರಿಗೂ ಅವಶ್ಯಕತೆ ಇದೆ. ಗೋ 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 ಗೋ. ಪತ್ಲು ಗೊತ್ತಿಲ್ಲ ಕಣೋ, ಮಾಸ್ಟ್ರು ನಮ್ಮ ಮನ್ಸಲ್ಲಿ ಮಾತಾಡ್ಕೊಂಡು ಹೆಂಗೆ ಅರ್ಥ ಮಾಡ್ಕೋತಾರೆ ಅಂತ ರೀಡ್ ಮಾಡ್ತಾರೆ ಕಣೋ. ಇವತ್ತು ಅವ್ರ ಬಗ್ಗೆ ಒಳ್ಳೊಳ್ಳೆ ಮಾತಾಡೋಣ ಕಣೋ, ಯಾಕೆಂದ್ರೆ ಒಂದು ವೇಳೆ ನಮ್ ಕೆಟ್ಟ ಇಂಪ್ರೆಷನ್ನು ಒಳ್ಳೇದಾಗಿದ್ರೂ ಆಗುತ್ತೆ ಅಲ್ವಾ? ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವಿಬ್ರು ತುಂಬಾ ಬೇಗನೆ ಕಲಿತಾ ಇದ್ದೀರಾ. ಗುಡ್, ವೆರಿ ಗುಡ್. ನಮ್ಮ ಮಾಸ್ಟರ್ ಮಹಾನ್, ಶಕ್ತಿಮಾನ್, ಜ್ಞಾನಿ ಕೂಡ, ಸರ್ವಜ್ಞಾನಿ ಅವರು. ಬೇಡದೇ ಇರೋ ಹೊಗಳಿಕೆಗಳು ನನಗಿಷ್ಟ ಇಲ್ಲ. ಮತ್ತೆ ಕೇಳಿಸ್ಕೊಂಡ್ಬಿಟ್ರ? ಸಾರಿ. ಇದು ಬರೀ ಟೇಸ್ಟ್ ಮಾಡೋದಕ್ಕೆ. ಫಸ್ಟ್ ಟೇಸ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಹೊಟ್ಟೆ ತುಂಬತೀನಿ. ತಿನ್ನೋದಕ್ಕೆ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ಈ ಸಮುರಾಯ ನಮ್ಮನ್ನ ಹೊಟ್ಟೆಗೆ ಇಟ್ಟಿಲ್ದಂಗೆ ಮಾಡ್ತಾನೆ ಅಷ್ಟೇ. ಪಕ್ಷಿಗಳಿಗಾಗ್ತಾಗೆ ಅನ್ನ ಆಗ್ತಾನೆ, ಆನೆ ತರ ಸಖತ್ತಾಗಿ ದುಡ್ಸ್ಕೋತಾನೆ. ನಡೀರಿ, ನಾವೆಲ್ಲರೂ ಹೋಟ್ಲಿಗೆ ಹೋಗಿ ಸಖತ್ತಾಗಿ ಹೊಟ್ಟೆ ತುಂಬ ತಿನ್ಕೊಬರೋಣ. ಇವತ್ತು ನಮ್ದು ಹಾಫ್ ಡೇ. ನಡಿ ಹೋಗೋಣ. ಡಾಕ್ಟರ್ ಎಲ್ಲಿದ್ದೀರಾ? ಅಯ್ಯಬ್ಬೋ, ಇದು ಖಂಡಿತ ಅನ್ಯಾಯ. ನಮಗ್ ಮಾತ್ರ ಉಪವಾಸ ಗೆಡುತ್ತಾರೆ, ನಿಮಗ್ ಮಾತ್ರ ಹೊಟ್ಟೆ ತುಂಬಾ ಅನ್ನ ಹಾಕ್ತಾರೆ. ಏಕ್ದಮ್ ಕರೆಕ್ಟ್ ಆಗಿ ಹೇಳ್ದೆ. ಅನ್ಯಾಯ ಇದು. ಅಯ್ಯಮ್ಮ, ಅವ್ನು ಯಾವಾಗ ಹೇಳಿದ್ನಲ್ಲಪ್ಪ ಕಮ್ಮಿತೀನಿ, ಹೊಟ್ಟೆ ಹಸ್ಕೊಂಡಿರಿ ಕಮ್ಮಿತೀನಿ ಅಂತ. ಸಮುರಾಯ ಏನ್ ಹೇಳ್ತಾನೆ ಗೊತ್ತಲ್ಲಪ್ಪ, ಮೊದ್ಲು ಟೇಸ್ಟ್ ಮಾಡಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹೊಟ್ಟೆ ತುಂಬಾ ತಿನ್ರಿ ಅಂತ ಹೇಳ್ತಾನೆ. ತಿನ್ನೋ ವಿಷಯದಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಕಣ್ರಪ್ಪ. ಏನ ಸಮುದ್ರ ಈ ತರ ಹೇಳ್ತಾನ? ನಮ್ಗೇನ್ ಅನಿಸ್ತಾ ಇದೆ ಗೊತ್ತಾ, ಇಷ್ಟೇ ಊಟ ಮಾಡಿ ಅಂತ ರಿಸ್ಟ್ರಿಕ್ಟ್ ಮಾಡ್ತಾನೆ ಅಂತ ಅನಿಸ್ತಾ ಇದೆ. ಆದ್ರೆ ತಾವು ಅವನ ಮಾತನ್ನ ಯಾವ ರೀತಿ ಅರ್ಥ ಮಾಡ್ಕೊಂಬಿಟ್ರಿ? ಇಲ್ಲೋಡಪ್ಪ, ಇದು ನನ್ನ ಗ್ಯಾಜೆಟ್. ಯಾರೇ ಆಗ್ಲಿ ಎಷ್ಟೇ ಸ್ಪೀಡಲ್ಲಿ ಮಾತಾಡಿದ್ರು ಇದರಲ್ಲಿ ನಾರ್ಮಲ್ ಸ್ಪೀಡಲ್ಲಿ ಕೇಳಿಸುತ್ತಪ್ಪ. ನಾನಂತೂ ದಿನ ಹೊಟ್ಟೆ ತುಂಬ ತಿಂತೀನಪ್ಪ. ಆದ್ರೆ ನನಗಂತೂ ಅರ್ಥ ಆಗ್ತಿಲ್ಲ, ನೀವ್ಯಾಕೆ ಅಷ್ಟು ಕಮ್ಮಿ ತಿಂದೆದ್ದೋಗ್ತೀರಿ ಅಂತ. ನನಗೆ ಗೊತ್ತಾಗ್ತಿಲ್ಲ ನನ್ನ ಗೆಳೆಯರ, ನನಗೆ ಯಾಕೆ ಏನೋ ತರ ಅನ್ನಿಸ್ತಾ ಇದೆ. ಊಟ ತಿನ್ನೋ ಬದಲು ಒದೆ ತಿನ್ನೋ ತರ ಆಗ್ತಾ ಇದೆ ಕಣ್ರಪ್ಪ. ಜೋರಾಗಿ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ಸ್ಪೀಡ್ 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 ಇಸ್ ದ ಕೀ. ಇಷ್ಟೊಂದು ನಿಧಾನಕ್ಕಲ್ಲ ಓಡೋದು, ಇನ್ನು ಜೋರು, ಇನ್ನು ಜೋರು, ಜೋರು ಜೋರು ಜೋರು. ಅವನ್ ಪವರ್ನ ತೆಗಿಬೇಕಾಗಿದೆ, ಅದಕ್ಕೆ ಇನ್ನೂ ಜೋರಾಗಿ ಓಡ್ಬೇಕಾಗುತ್ತೆ. ಫೋರ್ಸ್ ಜೋರಾಗಿ ಕಿರ್ಚ್ಕೋಬೇಡ, ಅವನಿಗೆ ಗೊತ್ತಾಗುತ್ತೆ. ರಾಮ ಎಲ್ಲೋಗಿದೆ, ಮೋಟು ಪತ್ಲು ಎಲ್ಲಿದ್ದಾರೆ, ಮತ್ತೆ ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಹೊರಟು ಅಂತೂ ನಮಗೇನು ಹೇಳ್ತಾನೆ ಇಲ್ಲ. ಅದಕ್ಕೆ ಅವನ್ನಿಲ್ಲಿ ಕಟ್ ಹಾಕ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೀನು ಹೇಳು, ಇಲ್ಲಾಂದ್ರೆ ನಿನ್ನೂ ಇಲ್ಲಿ ಕಟ್ ಹಾಕ್ಬಿಡ್ತೀವಿ. ನಿನಗೇನಕ್ಕೆ ಬೇಕು? ಅವ್ರು ಎಲ್ಲಾದ್ರೂ ಟ್ರೈನಿಂಗ್ ತಗೊಳ್ಳಿ. ಅವ್ರು ನಿಮ್ಗೆ 1 ತಿಂಗಳಾದ್ಮೇಲೆ ಸಿಗ್ತಾರೆ. ದಾಮ, ಇವ್ರಿಗೆ ಏನು ಹೇಳ್ಬೇಡ. ಹೇಳ್ಕೊಂಡೋಗಿ. ನೋಡಿ ಮತ್ತೆ ತಿಳ್ಕೊಳ್ಳಿ ಹೇಗೆ ನಾವು ಈ ಕಂಗ್ ಫು ಮಾಸ್ಟರ್ಗಳ ಶಕ್ತಿನ ನಮ್ಮ ವಶಕ್ಕೆ ಹೇಳ್ಕೊತಾ ಇದೀವಿ ಅಂತ. ನೀವೆಲ್ಲರೂ ಈ ಕಲೆನ ಕಲ್ತ್ಕೊಳ್ಳೇಬೇಕು. ನಾವೊಂದು ದೊಡ್ಡ ಸೈನ್ಯವನ್ನ ಕಟ್ಟಬೇಕು ಅನ್ಕೊಂಡಿದೀವಿ. ಮೊದಲು ಜಪಾನ್ ಮೇಲೆ, ಹಾಗೆ ಒಂದೊಂದಾಗಿ ಇಡೀ ಪ್ರಪಂಚನೇ ನಮ್ಮ ಕೈವಶ ಮಾಡ್ಕೋಬೇಕು ಅಂತಿದೀವಿ. ಮೊದ್ಲು ಜಪಾನ್ನ ಕೈವಶ ಮಾಡ್ಕೊಳ್ಳೋಣ, ಆಮೇಲೆ ಒಂದೊಂದಾಗಿ ಇಡೀ ಪ್ರಪಂಚನೇ. ಅರ್ಥ ಆಯ್ತಾ? ಫೂ, ಯಾಕೆ ಹಂಗ ಅರ್ಚ್ಕೋತಾ ಇದೆಯಾ? ಅವ್ರಿಗೆ ಕೇಳಿಸಿದೆ. ಓಕೆ, ಲೆಟ್ ಸ್ಟಾರ್ಟ್. ನನಗೆ ಊಟದಲ್ಲಿ ನಿದ್ದೆ ಮಾತ್ರ ಹಾಕಿ ಮೋಸದಿಂದ ಕರ್ಕೊಂಡ್ ಬಂದಿದ್ದಾರೆ. ಧೈರ್ಯ ಇದ್ರೆ ನನ್ನ ಕೈ ಬಿಚ್ಚಿ ಎದುರುಗಡೆ ಫೈಟ್ ಮಾಡೋಣ. ಧೈರ್ಯ ಇದೆ, ಅದರ ಅವಶ್ಯಕತೆ ಇಲ್ಲ. ಶ್ರಮ ಇಲ್ದಂಗೆ ಕೆಲಸಗಳು ನಡೀತಿರ್ಬೇಕಾದ್ರೆ ಇನ್ನು ಗಲಾಟೆಗಳು ಯಾಕೆ ಹೇಳಿ?
ನಾವು ಅಹಿಂಸಾ ಪ್ರೇಮಿಗಳು. ಹಾ ಹಾ ತಾಕತ್ತಿದೆ, ಆದ್ರೆ ಅವಶ್ಯಕತೆ ಇಲ್ಲ. ಹೋಗು, ಶುರು ಮಾಡು. ಇವತ್ತಿಂದ ನೀವೆಲ್ಲರೂ ನಮಗೋಸ್ಕರ ಕೆಲಸ ಮಾಡಬೇಕು. ಜಾಯಿನ್ ಮೈ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್. ಹಾಗೆ ಹುಡುಕಿ, ಇನ್ನು ಎಷ್ಟು ಗುಂಪು ಮಾಸ್ಟರ್ಗಳಿದ್ದಾರೆ ಹುಡುಕಿ. ಅರೋಟೋನ ಬಿಟ್ಬಿಡಿ, ಅವನಲ್ಲಿ ಉಳ್ಕೊಂಡಿರೋ ಶಕ್ತಿನ ಮೋಟು ಪತ್ಲು ಎದುರುಗಡೆನೆ ತೆಗಿಯೋಣ. ಮೋಟು ಕ್ರೈಯಿಂಗ್ ಮಾಸ್ಟರ್ ಟ್ರೈನಿಂಗ್ ತಗೋತಾ ಇದ್ದಾನೆ. ಏನೋ ಕ್ರೈಯಿಂಗ್ ಮಾಸ್ಟರ್ ಹತ್ರನಾ? ತಗೊಳ್ಳಿ ಬಿಡ. ಅವನ ನಮ್ಮ ಹತ್ರ ಬರಕ್ಕಿಂತ ಮುಂಚೆನೆ ಸತ್ತೋಗಿರ್ತಾನೆ. ಕ್ರೈಯಿಂಗ್ ಮಾಸ್ಟರ್ ಟ್ರೈನಿಂಗ್ ಯಾವ ಚಿಲ್ಟಾರಿ ಪಲ್ಟಾರಿ ನನ್ನ ಮಕ್ಕಳೆಲ್ಲ ಪೂರ್ತಿ ಮಾಡಕ್ಕಾಗಲ್ಲ. ನಮ್ ದುಶ್ಮನ್ಗಳನ್ನ ಯಾವಾಗಲೂ ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಓಕೆ? ಅವರು ಕ್ರೈಯಿಂಗ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ ಅಂದ್ರೆ ನಾವು ರೆಡಿ ಆಗಲೇಬೇಕು, ಸರಿನಾ? ಕ್ರೈಯಿಂಗ್ ಮಾಸ್ಟರ್ ಅವ್ರ ಹತ್ರ ಹೋಗಿ ಅಲ್ಲ, ಅಲ್ಲಿಗೆ ಹೋಗಕ್ಕೆ ಯಾಕೆ ಧೈರ್ಯ ಸಾಕಾಗ್ತಾ ಇಲ್ಲ ನಿಮ್ಗೆ? ಹೋಗೋಣ, ಆದರೆ ಇಷ್ಟು ಬೇಗ ಅಲ್ಲ. ಯಾವಾಗ ನಮ್ಮ ಹತ್ರ ಪ್ರಪಂಚದ ಎಲ್ಲ ಮಾಸ್ಟರ್ಗಳ ಶಕ್ತಿ ಇರುತ್ತೋ ಆವಾಗ ನಾವು ಅವನ ಹತ್ರ ಹೋಗ್ತೀವಿ. ಅಲ್ಲಿವರೆಗೂ ಮೋಟು ಪತ್ಲಿಗೆ ಟ್ರೈನಿಂಗ್ ಕೊಡ್ಲಿ, ನೋಡೇ ಬಿಡೋಣ ಅವರಿಬ್ಬರಿಗೂ ಏನ್ ಕಲ್ಸ್ಕೊಡ್ತಾನೆ ಅವನು. ನಾನು ಫುರ್ಫುರಿ ನಗರಕ್ಕೆ ಫೋನ್ ಮಾಡಿದ್ದೆ, ನೀವು ಇಲ್ಲಿದ್ದೀರಂತ ಅವಾಗ ಗೊತ್ತಾಯ್ತು. ಮೌಟು ಮಾಸ್ಟರ್ ನ್ಯಾಪಿಂಗ್ ಆಗಿದ್ದಾರೆ. ಏನು ನ್ಯಾಪಿಂಗ್ ಆಗ್ಬಿಟ್ಟಿದೆಯಾ? ನಿನ್ನ ಅರ್ಥ ಮಾಸ್ಟರ್ ಮಲ್ಕೊಂಡ್ಬಿಟ್ಟಿದಾರ? ಇಲ್ಲ, ಮಾಸ್ಟರ್ ನ್ಯಾಪಿಂಗ್ ಆಗೋಗಿದ್ದಾರೆ. ಅದಕ್ಕೆ ಏನಂತಾರೆ, ಜನ ಎತ್ಕೊಂಡು ಹೋಗ್ತಾರೆ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಅದು ಕಿಡ್ನಾಪಿಂಗ್. ಮಾಸ್ಟರ್ ಕಿಡ್ನಾಪ್ ಆಗ್ಬಿಟ್ಟಿದ್ಯಾ? ಅದೇ ಅರೆ ಹೀಮ್ ನರೇಶ್ ಅವ್ರ ಕಿಡ್ನಾಪಿಂಗ್ ಯಾರು ಮಾಡಕ್ ಸಾಧ್ಯ ಹೇಳೋ? ನಿಜವಾಗ್ಲೂ ಇದ್ರಲ್ಲೇನೋ ಮೋಸ ಆಗಿದೆ ಅನ್ಸುತ್ತೆ. ಮುಖ್ರಿ, ನಿನ್ ಇಂಗ್ಲಿಷು ಇದುವರೆಗೂ ಸುಧಾರಿಸಿಲ್ವಲ್ಲೋ? ಕರೆಕ್ಟಾಗಿ ಕನ್ನಡದಲ್ಲೇ ಮಾತಾಡೋ. ಏನಾಯ್ತು? 2 ಟಿಸ್ಟರ್ ಬಂದಿತ್ತು, ಹಿಮ್ ನರೇಶ್ನ ಎತ್ಕೊಂಡೋದ್ವು. ನಾವು ಬೇಗ ಹೋಗ್ಬೇಕು. ಇಲ್ಲ, ಟ್ರೈನಿಂಗ್ದು ಇನ್ನೂ ಒಂದಿನ ಬಾಕಿ ಇದೆ. ಟ್ರೈನಿಂಗ್ ಕಂಪ್ಲೀಟ್ ಆಗದೆ ಯಾರು ಹೊರಗೆ ಹೋಗೋ ಹಾಗೆ. ಆದ್ರೆ ಹೀಮ್ ನರೇಶ್ ಅವ್ರಿಗೆ ಅವ್ರು ಎಳ್ಕೊಂಡು ಹೋಗಿದ್ದಾರೆ ಸರ್. ಅವ್ರು ನಾವು ಕಾಪಾಡಲೇಬೇಕು, ಇಲ್ಲ ಅಂದ್ರೆ ಅವರು ಹೀಮ್ ನರೇಶ್ ಅವರ ಪವರ್ನ ಎಳ್ಕೊಂಡ್ಬಿಡ್ತಾರೆ. ಇನ್ನು ಒಂದಿನ ಮಾತ್ರ, ಆಮೇಲೆ ನಾವೆಲ್ಲರೂ ಜೊತೆಗೆ ಹೋಗೋಣ. ಹಿಮ್ ನರೇಶ್ ನನಗೂ ಸ್ನೇಹಿತನೇ. ಇವತ್ತಿಗೆ ಟ್ರೈನಿಂಗ್ ಇಷ್ಟು ಸಾಕು. ತಿನ್ನಿ, ಕುಡೀರಿ, ತಿರುಗಾಡಿ. ಬಾಕಿ ಟ್ರೈನಿಂಗ್ ನಾಳೆ ಮಾಡೋಣ. ಸರಿ ಮಾಸ್ಟರ್. ಯಾರಾದ್ರೂ ನಮ್ಮನ್ನ ಏರ್ಪೋರ್ಟ್ ಕರ್ಕೊಂಡೋಗಿ ಯಾವ್ದಾದ್ರು ಟ್ಯಾಕ್ಸಿ ಕೊಡ್ಸಿಪ್ಪ. ಇವತ್ತೊಂದು ಟ್ಯಾಕ್ಸಿ ಇಲ್ವಲ್ಲ. ಎಷ್ಟು ಕೇಳಿದ್ರು ಕೊಡ್ತೀನಿ. 15 ನಿಮಿಷದಲ್ಲಿ ನಾನು ಏರ್ಪೋರ್ಟ್ ಹೋಗ್ಬೇಕಾಗಿದೆ. ಇಲ್ಲ ಅಂದ್ರೆ ನನ್ನ ಫ್ಲೈಟ್ ಮಿಸ್ ಆಗೋಗುತ್ತೆ. 1,000 ಕೋಟಿ ರೂಪಾಯಿ ಹಣ ಲಾಸ್ ಆಗೋಗುತ್ತೆ. ಸರ್, ಇವತ್ತು ಯಾವ್ದು ಟ್ಯಾಕ್ಸಿ ಸಿಗಲ್ಲ. ಅವರೆಲ್ಲ ರಜೆಲಿದ್ದಾರೆ. ಯಾವುದೇ ರಿಕ್ಷಾದನ್ನು ನಿಮ್ಮನ್ನ 15 ನಿಮಿಷದಲ್ಲಿ ಏರ್ಪೋರ್ಟ್ ಬಿಡಕ್ಕಾಗಲ್ಲ. ಅದು ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ಏನಾಗುತ್ತೆ? ಯಾವ್ದಾದ್ರು ರಿಕ್ಷಾ ವಾಲ ಇದ್ದಾನೇನಪ್ಪ, ನಮ್ಮನ್ನ 15 ನಿಮಿಷದಲ್ಲಿ ಏರ್ಪೋರ್ಟ್ ಬಿಡಕ್ಕೆ. ಅವ್ರಿಗೆ 1 ಲಕ್ಷ ಎನ್ ಕೊಡ್ತೀನಿ. 1 ಲ್ಯಾಕ್ ಎನ್? ಪತ್ಲು, ಆ 1 ಲ್ಯಾಕ್ ಎನ್ ತಗೊಂಡು ನಾವು ಮಾಸ್ಟರ್ ಕೊಟ್ಬಿಡೋಣ ಕಣೋ. ಅವ್ರ ಚಾರಿಟಿಗೆ ಉಪಯೋಗ ಆಗುತ್ತೆ. ನಡಿ, ಇವನ್ ಕರ್ಕೊಂಡು ಹೋಗೋಣ. ಪ್ರಯತ್ನ ಪಟ್ರೆ ಸೋನೆ ಇಲ್ಲ ಕಣೋ. ಮತ್ತೆ ಮೋಟು ಪತ್ಲು ಜೋಡಿ ಏನ್ ಬೇಕಾದ್ರೂ ಮಾಡುತ್ತೆ ಅಲ್ವಾ? ಮಟು ಜ್ಞಾಪಕ ಇಟ್ಕೊಳ್ಳೋ, ಸ್ಪೀಡ್ ಇಸ್ ದ ಕೀ. ಓಕೆ ಪತ್ಲು, ನೋಡಿರಿ ಸರ್, ನಾವು ನಿಮ್ಮನ್ನ ಏರ್ಪೋರ್ಟ್ ಕರ್ಕೊಂಡು ಹೋಗ್ಬಿಡ್ತೀವಿ. ತಾವು ಸುಮ್ಮನೆ ಕೂತ್ಕೊಂಡಿದ್ರೆ ಸಾಕು ಸರ್. ನೋಡ್ತಾ ಇರಿ ನಮ್ಮ ಚಮತ್ಕಾರನ. ಬಾ, ಬೇಗ ಬಾ. ಮುಗಿಸ್ಬೇಕು ಅನ್ಕೊಂಡಿದ್ದೀರಾ ನೀವು?
ಲೇಟ್ ಆಗ್ತದೆ ಕಣೋ, 15 ನಿಮಿಷ ಕರ್ಕೊಂಡು ಹೋಗ್ಬೇಕು. ಆಗುತ್ತೆ ನಡಿಯೋ. ಪತ್ಲು ಲೆಫ್ಟ್ ತಗೊಳ್ಳೋ. ಓಕೆ ಮಟ. ಯಜಮಾನ್ರೆ, ನಾವು ನಿಮ್ಗೆ 15 ನಿಮಿಷದಲ್ಲಿ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಬಿಡ್ತೀವಿ. ಬೇಗ ಕರ್ಕೊಂಡು ಹೋಗ್ತೀವಿ. ನಾನು ಏರ್ಪೋರ್ಟ್ ಹೋಗ್ಬೇಕಾಗಿರೋದು ಮೇಲಕ್ಕಲ್ಲ. ಮೇಲ್ಗಡೆ ಹತ್ತಿದಾರೆ ಕಣ. ಥ್ಯಾಂಕ್ ಯು. ಇಂಥ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾವತ್ತೂ ಸಿಕ್ಕಿಲ್ಲ. ನೀವು ಹ್ಯೂಮನ್ ಅಲ್ಲ, ಸೂಪರ್ ಹ್ಯೂಮನ್. ತಗೊಳ್ಳಿ 1 ಲಕ್ಷ ಏನು. 1 ಲಕ್ಷ ಯಾಕೆ, 10 ಲಕ್ಷ ಏನು ತಗೊಳ್ಳಿ. ನೀವೇನ್ ಮಾಡಿದೀರಾ ಅದನ್ನ ಬೇರೆ ಯಾರು ಮಾಡೋಕ್ಕಾಗಲ್ಲ, ನಿಜವಾಗ್ಲು. ಮಾಸ್ಟರ್, ತಾವೇನಿಲ್ಲಿ? ಎಸ್, ಇದು ನಿಮ್ಮ ಕಡೆಯ ಟೆಸ್ಟ್ ಆಗಿತ್ತು. ಸ್ಪೀಡ್ ಇಸ್ ದ ಕೀ. ಆ ಕಂಫು ಬ್ರದರ್ಸ್ ಜೊತೆ ಹೋರಾಡಬೇಕು ಅಂದ್ರೆ ಸ್ಪೀಡ್ ಇಸ್ ದ ಕೀ. ಇದ್ರ ಜೊತೆ ನಿಮ್ಮ ಟ್ರೈನಿಂಗ್ ಕೂಡ ಪೂರ್ತಿ ಆಗುತ್ತೆ. ಥ್ಯಾಂಕ್ ಯು ಮಾಸ್ಟರ್. ಮಾಟ ಪತ್ಲ ಬೋನ್ಲೆಸ್ ಮಾತಾಡ್ದ ಅಪ್ಪರ್ಣ ಆಗೋಯ್ತು. ಅಪ್ಪರ್ಣ ಆಯ್ತಾ? ಇಲ್ಲ, ಹೋಗೇ ಬಿಟ್ರ. ಇಲ್ಲ ಅಪ್ಪರ್ಣ ಆಯ್ತು. ಒಂದ್ ಟ್ವಿಸ್ಟರ್ ಬಂತು, ಎತ್ಕೊಂಡೋಯ್ತು. ಬೋನ್ಲೆಸ್ ಮಾಸ್ಟರ್. ಅಪಹರಣ ಆಯ್ತಾ? ಅಂದ್ರೆ ಕಿಡ್ನಾಪಿಂಗ್ ಆಯ್ತಾ? ಅದು ಅಪಹರಣ ಶಬ್ದ. ತಾವು ಹಿಂದಿ ಮಾತಾಡಕ್ ಹೋಗ್ಬೇಡಿ. ಮಾಸ್ಟರ್, ನಾವು ಅರ್ಜೆಂಟಾಗಿ ಹೋಗ್ಬೇಕಾಗಿದೆ. ನಾಳೆ ಬೆಳಿಗ್ಗೆ ಮೊದಲನೇ ಕಿರಣಕ್ಕೆ ಹೋಗೋಣ. ನಾಳೆ ಬೆಳಗ್ಗೆವರೆಗೂ ಲೇಟ್ ಆಗ್ಬಿಟ್ರೆ ನಾನು ನಿಮ್ ಜೊತೆ ಬರ್ತೀನಿ. ಅರೇ ಮಾಸ್ಟರ್, ನೀವು ನಮ್ಮ ಮನ್ಸಲ್ಲಿ ಮಾತಾಡೋದನ್ನ ಹೆಂಗ್ ಸರ್ ಅರ್ಥ ಮಾಡ್ಕೊಂಡ್ಬಿಡ್ತೀರಾ? ನಾನು ಬರೀ ಗೆಸ್ ಮಾಡ್ತೀನಿ. ನನ್ ಗೆಸ್ಸು ಯಾವಾಗ್ಲೂ ಸರಿಯಾಗೇ ಇರುತ್ತೆ. ಇಲ್ಲ ಟೊರ್ನಾಡೋ ಸ್ವಿಸ್ಟರ್ ಬರ್ತಾ ಇದೆ ನೋಡಿ. ಸೈಡ್ ಹೋಗಿ ಎಲ್ಲ. ಅದು ಒಂದ್ ಮಾತ್ರ. ಇನ್ನೊಂದೆಲ್ಲಾಯ್ತು? ಇಲ್ಲಿ ಜಲ್ದಿ ಮಾಡು, ನಾವು ಯಾರಿಗೋಸ್ಕರ ಕಾಯ್ತಾ ಇದ್ದೀವಿ? ಮೋಟು ಪತ್ಲುಗೋಸ್ಕರ. ಅವ್ರೆದುರಿಗೆ ಅವ್ರ ಮಾಸ್ಟರ್ ಹರುಟು ಮತ್ತು ಅವ್ರ ಮಾಸ್ಟರ್ಸ್ ಪವರ್ಸ್ನೆಲ್ಲ ತೆಗೆದು ಬಿಡೋಣ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮನ್ನು ಎದುರು ಹಾಕೊಂಡ್ಬಿಟ್ರೆ ಏನ್ ಪರಿಸ್ಥಿತಿ ಎದುರಿಸ್ಬೇಕಾಗುತ್ತೆ ಅಂತ. ಕಂಫು, ನೀನು ಅವ್ರನ್ನ ಬಿಟ್ಬಿಡು. ನಾನ್ ನಿನ್ನ ಬಿಟ್ಬಿಡ್ತೀನಿ. ಇಲ್ದ ಹೋದ್ರೆ ಸರಿ, ನಾ ನಿಮ್ಮ ಸ್ನೇಹಿತರು ಮತ್ತೆ ಮಾಸ್ಟರ್ಸ್ಗೆ ಖಂಡಿತ ಬಿಡುಗಡೆ ಮಾಡೋದಿಲ್ಲ. ತೋರ್ಸು, ಏನ್ ಮಾಡ್ತೀಯಾ? ತೋರ್ಸು ಏನ್ ಮಾಡ್ತೀಯ ಅಂತ ತೋರ್ಸು. ಒಂದ್ ಫೋಟೋ ತಗೊಂಬತ್ತೀನಿ. ಕಚ್ಚ ಸಿಗುತ್ತೋ ಸಿಗಲ್ವೋ? ಕಚ್ಚಕ್ ಈಗಲೇ ತಗೊಂಡ್ಬಿಡು, ಆಮೇಲೆ ನಿಂಗೆ ಚಾನ್ಸ್ ಸಿಗುತ್ತೋ ಸಿಗಲ್ವೋ? ನಮ್ದಲ್ಲ, ಅವ್ರಗಳ ಫೋಟೋ ತೆಗಿ. ಹೌದಲ್ಲ, ಇವತ್ತು ನಿಮ್ದು ಫೋಟೋ ತೆಗಿತೀನಿ. ನನಗೆ ನಂಬಿಕೆ ಇದೆ, ಇವತ್ತು ಮೋಟು ಪತ್ಲು ನಿಮ್ಮಿಬ್ಬರನ್ನು ಫಿನಿಶ್ ಮಾಡ್ಬಿಡ್ತಾರೆ. ಮೋಟು ಪತ್ಲು ತರ ಒಳ್ಳೆ ಮನ್ಸು ಯಾವತ್ತು ಸೋಲೋದೇ ಇಲ್ಲ. ನಿನ್ ಕ್ಯಾಮ್ರಾ ಆನ್ ಮಾಡಿ ಇಟ್ಕೋ, ನಾನು ಇವ್ರನ್ನ ಮೇಲೆ ಕಳಿಸ್ತೀನಿ.
ಮೋಟು ಪತ್ಲು ಅವ್ರನ್ನ ಓಡೋದ್ರಿಂದ ನಿಲ್ಸು, ಇಲ್ಲ ಅಂದ್ರೆ ಅವ್ರು ನಮ್ 4 ಜನರ ಶಕ್ತಿನ ವಶಪಡಿಸ್ಕೊಂಡ್ಬಿಡ್ತಾರೆ. ಅಯ್ಯಪ್ಪ, ಮೋಟು ಪತ್ಲು ಮಾಸ್ಟರ್ ಹತ್ರನೇ ಹೋಗಕ್ಕಾಗ್ತಾ ಇಲ್ವಾ? ಖಾಲಿ ಹೋಟೆಲ್ ಅಂತ ತಲೆನೇ ಓಡೋದಿಲ್ಲ. ಪತ್ಲು ಏನಾದ್ರೂ ಒಳ್ಳೆ ಐಡಿಯಾ ಕೊಡು. ಐಡಿಯಾ, ಅವ್ರ ಸ್ಪೀಡ್ಗೆ ನಮ್ಮ ಸ್ಪೀಡ್ನ ಮ್ಯಾಚ್ ಮಾಡಿ ಆಮೇಲೆ ಒಳಗಡೆ ಹೋಗ್ಬಿಡೋಣ ಕಣೋ. ಓಕೆ ಪತ್ಲು, ನಡಿ. ಓ ಬಿಗ್ ಬ್ರದರ್, ಗಡವಾ. ಏನ್ ಸರ್, ಸ್ವಲ್ಪ ಜೋರಾಗಿ ಓಡಿ ಸರ್. ಇನ್ನು ಬೇಗ ಓಡಿ 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 ಓಡಿ. ಓಡಿ ಹೊಟ್ಟೋಗ್ಬಿಡಿ. ಮಾಸ್ಟರ್ ಬೇಗ ಹೊಡ್ಬಿಡಿ ಇಲ್ಲಿಂದ ಮಾಸ್ಟರ್. ಮೋಟು ಪತ್ಲು, ನೀವು ನಮ್ಮನ್ನ ಎದುರಾಕೊಡೋದಕ್ಕೆ ನೋಡಿದ್ರಿ ಅಲ್ವಾ? ನೋಡಿದ್ರ ನಮ್ಮ ಪವರ್. ಇವತ್ತಿನ ಬಿಡಲ್ಲ, ಖಂಡಿತ ಬಿಡಲ್ಲ. ಅಯ್ಯಮ್ಮ, ಹೋಗಿ ಹಾಕಿಸ್ಕೊಂಡ್ರ ಪೇಷಂಟ್ ಇಡೋಣ. ನೆಕ್ಸ್ಟ್ ನಮ್ದಪ್ಪ ವಕ್ರ. ಅಯ್ಯಮ್ಮ, ಅಮ್ಮ, ಅಯ್ಯೋ ಅಮ್ಮ, ಇಲ್ಲಿ ಮೇಲ್ಗಡೆ ಇರಿ, ನಾವು ವಾಪಸ್ ಬಂದ್ಬಿಡ್ತೀವಿ. ಅಮ್ಮ, ಖಾಲಿ ಹೋಟೆಲ್ ಅಂತಲೇ ಓಡಲ್ಲ ಕಣೋ, ಏನಾದ್ರೂ ಯೋಚ್ಸೋ. ಐಡಿಯಾ, ನಾನು ಅವ್ರ ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬಿಡ್ತೀನಿ ಕಣೋ. ನೀವು ಫೋಕಸ್ ಮತ್ತೆ ಮೆಡಿಟೇಷನ್ ಮಾಡಿ ಎಲ್ಲ ಪವರ್ನು ಫಾರ್ಮಿಗೆ ತಗೊಂಬರೋ, ಆಮೇಲೆ ಪಂಚ್ ಮಾಡು. ಓಕೆ ಪಟ್ಲು. ಬರೋ. ಎಲ್ರಿಗೂ ಹಿಂಸೆ ಕೊಡ್ತೀನ ನೀನು? ಅಯ್ಯೋ ಬಿದ್ದದೆ ಕಡ. ಮೋಟು, ಮೋಟು ನಿಂತ್ಕೊಳ್ಳೋ, ಇವನ್ ನಾನು ನೋಡ್ಕೋತೇನೆ ಈಗ. ಇಲ್ಲ ಗಂಗ್, ಇವರು ನನ್ನಲ್ಲಿರೋ ಎಲ್ಲಾ ಪವರ್ನು ತೆಗೆದ್ಬಿಟ್ರು. ಮೋಟು,
ಗ್ಲಾಸ್ ತಗೊಳ್ಳಿ. ಮಾಸ್ಟರ್ ನೀವು ವಿಶ್ರಾಂತಿ ತಗೊಳ್ಳಿ. ಇವ್ರಿಗೆ ನಿಮ್ ಶಿಷ್ಯದ್ರು ಮೋಟು ಪತ್ಲು ನಾವು ವಿಚಾರಿಸ್ಕೊತೀವಿ. ಇವರು ಅವ್ರದೇ ಕ್ಲೌನ್ ಮಾಡ್ಕೊಂಡ್ಬಿಟ್ರು. ಇಲ್ಲ, ಒಂದ್ ತಿಂಗಳೊಳಗೆ ನಿಂಜಾ ಕ್ಲೌಡ್ ಟೆಕ್ನಿಕ್ ಹ್ಯಾಕ್ ಕಲ್ತ್ಕೊಂಡ್ಬಿಟ್ರಿ ನೀವು. ಮಾಸ್ಟರ್ ಒಳ್ಳೆಯವರಾಗಿದ್ರೆ ಸ್ಟೂಡೆಂಟ್ಸ್ಗಳು ಬಹಳ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಸ್ಟೂಡೆಂಟ್ ಒಳ್ಳೆಯವರಾಗಿದ್ರೆ ಎಲ್ಲಾನು ಕರೀತಾರೆ. ಯಾರ್ಯಾರ ಪವರ್ನ ಕಿತ್ಕೊಂಡಿದ್ರು ಅದೆಲ್ಲ ಅವ್ರ ಹತ್ರ ವಾಪಸ್ ಹೋಗ್ತಾ ಇದೆ. ಮೋಟು ಪತ್ಲು ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮತ್ತೆ ಭೇಟಿಯಾಗಿ. ಥ್ಯಾಂಕ್ ಯು ಮೋಟು ಪತ್ಲು. ನೀವು ತುಂಬಾ ಶಕ್ತಿವಂತರು ಮಾತ್ರ ಅಲ್ಲ, ತುಂಬಾ ಒಳ್ಳೆ ಜನ ಕೂಡ. ನಾನೀಗ ತಮ್ಮೆಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡಿದ್ದೀನಿ. Watch India's largest kids library only on Jio Hotstar. Download the app now.